ಮಿತ್ರರೇ, ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಭಾರತದಲ್ಲೂ ಕೂಡ ರಾಜಕೀಯ ಯುದ್ಧ ದಿನೇ ದಿನೇ ರಂಗೇರ್ತಾ ಇದೆ. ನಿಮಗೆಲ್ಲ ಗೊತ್ತು, ಪಂಚರಾಜ್ಯಗಳ ಚುನಾವಣೆ ಘೋಷಣೆ ಆಗಿದೆ. ಮೊದಲ ಹಂತದ ಚುನಾವಣೆಗೆ ಇನ್ನು 20 ದಿನಗಳು ಮಾತ್ರ ಬಾಕಿ ಇದೆ. ಈ ಸಂದರ್ಭದಲ್ಲಿ ಅಸ್ಸಾಂನ ಕಾಂಗ್ರೆಸ್ಗೆ ಬಹಳ ದೊಡ್ಡ ಆಘಾತ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಈ ಬಾರಿ ಕಾಂಗ್ರೆಸ್ ಅಸ್ಸಾಂನ ಬಗ್ಗೆ ವಿಶೇಷವಾಗಿ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ಯಾಕೆ ಅಂತಂದರೆ 5 ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಸ್ಟ್ರೆಂತ್ ಇರುವಂತಹದ್ದೇ 2 ರಾಜ್ಯದಲ್ಲಿ ಮಾತ್ರ. ಒಂದು ಅಸ್ಸಾಂ, ಇನ್ನೊಂದು ಕಡೆ ಕೇರಳ. ಈ 2 ರಾಜ್ಯವನ್ನು ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಸಾಕಷ್ಟು ಪರಿಶ್ರಮ ಪಡ್ತಾ ಇದೆ. ಇನ್ನು ತಮಿಳುನಾಡಿನಲ್ಲಿ ಅವರು DMKಯ ಜೂನಿಯರ್ ಪಾರ್ಟ್ನರ್, ಒಂದು ರೀತಿಯಲ್ಲಿ ಬಾಲಂಗೋಚಿಗಳು. ಇನ್ನು ಬಂಗಾಳದಲ್ಲಿ ಕಾಂಗ್ರೆಸ್ ತಲೆ ಹಾಕತ್ತೆ ಅಂತಲೇ ನನಗೆ ಅನ್ನಿಸ್ತಾ ಇಲ್ಲ. ಅವರು ಕೇವಲ ನಾವು ಇದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು 4 ಕ್ಷೇತ್ರದಲ್ಲಿ ಪ್ರಚಾರ ಮಾಡಬಹುದೇನೋ, ಅದು ಕೂಡ ಸ್ಥಳೀಯ ನಾಯಕರು, ದೊಡ್ಡ ಮಟ್ಟದ ಕಾಂಗ್ರೆಸ್ ನಾಯಕರು ಅಲ್ಲಿಗೆ ಹೋಗಿ ಪ್ರಚಾರ ಮಾಡ್ತಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅಸ್ಸಾಂನಲ್ಲಿ 10 ವರ್ಷದ ಬಳಿಕ ಅಧಿಕಾರಕ್ಕೆ ತರಲೇಬೇಕು ಅಂತೇಳಿ ಕಾಂಗ್ರೆಸ್ ಪಣ ತೊಟ್ಟಿದೆ. ಹೀಗಾಗಿ ಪ್ರಿಯಾಂಕಾ ವಾದ್ರಾಗೆ ಅಸ್ಸಾಂನ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷಗಿರಿಯನ್ನು ಕೂಡ ಕೊಡಲಾಗಿದೆ. ಪ್ರಿಯಾಂಕಾ ವಾದ್ರಾ ಬಹಳ ವಿಶೇಷ ಆಸಕ್ತಿಯನ್ನು ವಹಿಸಿ ಅಸ್ಸಾಂ ಚುನಾವಣೆಯನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. ಈ ಹೊತ್ತಿನಲ್ಲೇ ಬಿಜೆಪಿ ಮೇಜರ್ ಆಪರೇಷನ್ ಒಂದನ್ನು ಮಾಡಿದೆ. ಹಾಲಿ ಸಂಸದನನ್ನೇ ಪಕ್ಷಕ್ಕೆ ಸೇರಿಸಿಕೊಂಡಿದೆ. ಮಿತ್ರರೇ, ಇಲ್ಲಿ ಬಿಜೆಪಿ ಆಪರೇಷನ್ ಮಾಡಿದೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಪರಿಸ್ಥಿತಿಯ ಲಾಭವನ್ನು ಬಳಸಿಕೊಂಡಿದೆ ಅಷ್ಟೇ. ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯಲ್ಲಿ ಉಂಟಾದಂತಹ ಗೊಂದಲದ ಲಾಭ ಬಿಜೆಪಿಗಾಗಿದೆ. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಬಿಜೆಪಿ ಯಾವ ನಾಯಕನನ್ನ ಆಪರೇಷನ್ ಮಾಡಿದೆ, ಇದರಿಂದ ಚುನಾವಣೆ ಮೇಲೆ ಏನು ಪರಿಣಾಮ ಬೀರುತ್ತೆ, ಯಾಕೋಸ್ಕರವಾಗಿ ಬಿಜೆಪಿ ಇಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಸ್ಸಾಂನಲ್ಲಿ ಏಪ್ರಿಲ್ 9ರಂದು ಚುನಾವಣೆ ನಡೆಯುತ್ತೆ. ಅಲ್ಲಿ ಒಟ್ಟಿರುವಂತಹದ್ದು 126 ಕ್ಷೇತ್ರಗಳು. ಎಲ್ಲ 126 ಕ್ಷೇತ್ರಗಳಿಗೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆಯನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ. ಈ 126ರ ಪೈಕಿ ಯಾರು 64 ಕ್ಷೇತ್ರವನ್ನು ಗೆಲ್ತಾರೋ ಅವರೇ ಅಧಿಕಾರಕ್ಕೆ ಬರ್ತಾರೆ. ಸದ್ಯ ಅಸ್ಸಾಂನಲ್ಲಿ ಟಿಕೆಟ್ ಹಂಚಿಕೆ ಬಹಳ ಭರಾಟೆಯಿಂದ ನಡೀತಾ ಇದೆ. ಯಾಕೆ ಅಂತಂದರೆ ಈ ಬಾರಿ ಚುನಾವಣಾ ಆಯೋಗ ಚುನಾವಣೆಗೆ ಹೆಚ್ಚು ಸಮಯಾವಕಾಶವನ್ನೇ ಕೊಟ್ಟಿಲ್ಲ. ಸಾಮಾನ್ಯವಾಗಿ 1 ತಿಂಗಳ ಕಾಲಾವಕಾಶ ಇರ್ತಾ ಇತ್ತು. ಈ ಬಾರಿ ಚುನಾವಣಾ ಪ್ರಕ್ರಿಯೆಯನ್ನು ಅದಕ್ಕಿಂತ ಕಡಿತಗೊಳಿಸಿದೆ. ಅಸ್ಸಾಂನಲ್ಲಿ ನಾಮಿನೇಷನ್ ಮಾಡೋದಕ್ಕೆ ಇನ್ನು 5 ದಿನಗಳು ಮಾತ್ರ ಬಾಕಿ ಉಳಿದಿವೆ. ಹೀಗಾಗಿ ಅಸ್ಸಾಂನಲ್ಲಿ ಟಿಕೆಟ್ ಹಂಚಿಕೆ ಪ್ರೋಸೆಸ್ ಇದೆಯಲ್ಲ, ಬಹಳ ಜೋರಾಗಿ ನಡೀತಾ ಇದೆ ಎಲ್ಲ ಪಕ್ಷದಲ್ಲೂ ಕೂಡ. ಆದರೆ ಅದು ಯಾಕೋ ಗೊತ್ತಿಲ್ಲ, ಕಾಂಗ್ರೆಸ್ ಮಾತ್ರ ಈ ಟಿಕೆಟ್ ಹಂಚಿಕೆ ವಿಚಾರ ಅಂತಲ್ಲ, ಮೊದಲಿನಿಂದಲೂ ಕೂಡ ಅಸ್ಸಾಂನಲ್ಲಿ ಒಡೆದ ಮನೆಯಾಗಿದೆ. ಒಂದೆತ್ತು ಏರಿಗೆಳಿತಾ ಇದ್ರೆ ಇನ್ನೊಂದೆತ್ತು ನೀರಿಗೆಳಿತಾ ಇದೆ. ಆ ಪರಿಸ್ಥಿತಿ ಅಸ್ಸಾಂನ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ನ ಈ ಕೆಟ್ಟ ಪರಿಸ್ಥಿತಿಯ ಕಂಪ್ಲೀಟ್ ಲಾಭವನ್ನು ಪಡೆದುಕೊಳ್ತಾ ಇರುವಂತಹದ್ದು ಹಾಲಿ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ. ನಿಮಗೆಲ್ಲ ಗೊತ್ತೇ ಇರಬಹುದು, ನಾನು ಕೂಡ ಈ ಹಿಂದೆ ಅನೇಕ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೆ. ಅಸ್ಸಾಂನ 2026ರ ಚುನಾವಣೆಯ ಕುರಿತಾಗಿ ಇತ್ತೀಚೆಗೆ ಬಂದಂತಹ ಎಲ್ಲಾ ಒಪಿನಿಯನ್ ಪೋಲ್ಗಳು ಕೂಡ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಈ ಬಾರಿ ಕಳೆದ ಬಾರಿಗಿಂತಲೂ ಹೆಚ್ಚಿನ ಸೀಟ್ಗಳನ್ನು ಹಿಮಂತ ಬಿಸ್ವಾ ಶರ್ಮಾ ಗೆಲ್ತಾರೆ ಅಂತ ಎಲ್ಲಾ ಒಪಿನಿಯನ್ ಪೋಲ್ ಹೇಳ್ತಾ ಇದ್ದಾವೆ. ಗ್ರೌಂಡ್ ರಿಯಾಲಿಟಿ ಹೇಗಿದೆ ಅಂತಂದ್ರೆ 3/2 ಬಹುಮತವನ್ನ ಬಿಜೆಪಿ ಗಳಿಸುವಂತಹ ಸಾಧ್ಯತೆ ಇದೆ ಅಂತ ವರದಿಗಳಾಗ್ತಾ ಇದ್ದಾವೆ. ಹೀಗಿರುವಾಗ ಹಿಮಂತ ಬಿಸ್ವಾ ಶರ್ಮಾ ಬಹಳ ಸ್ಮೂತ್ ಆಗಿ ಎಲೆಕ್ಷನ್ ಅನ್ನು ನಡೆಸಿದ್ರೆ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತಹ ಎಲ್ಲ ಚಾನ್ಸಸ್ ಇದೆ. ಆದ್ರೆ ಹಿಮಂತ ಬಿಸ್ವಾ ಶರ್ಮಾ ಅದಕ್ಕೆ ಮುಂದಾಗ್ತಾ ಇಲ್ಲ. ಬದಲಾಗಿ ಅವರು ಅಗ್ರೆಸಿವ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ. ಸದ್ಯದ ಅವರ ನಡೆಯನ್ನು ನೋಡಿದ್ರೆ ಕಾಂಗ್ರೆಸ್ಗೆ ವಿಪಕ್ಷ ಸ್ಥಾನವೂ ಕೂಡ ಸಿಗಬಾರದೇನೋ ಅನ್ನುವ ರೀತಿಯಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಮುನ್ನುಗ್ತಾ ಇದ್ದಾರೆ. ಸದ್ಯ ಕಾಂಗ್ರೆಸ್ನಲ್ಲಾದಂತಹ ಬೆಳವಣಿಗೆ ಏನು ಕೇಳಿದ್ರೆ, ನೌಗಾಂವ್ ಕ್ಷೇತ್ರದ ಹಾಲಿ MP ಪ್ರದ್ಯುತ್ ಬೋರ್ಡೋಲೋಯಿ ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಅದಾಗ್ತಿದ್ದ ಹಾಗೆ ದೆಹಲಿಯಲ್ಲಿರುವಂತಹ ಹಿಮಂತ ಬಿಸ್ವಾ ಶರ್ಮಾ ನಿವಾಸದಲ್ಲಿ ಅವರು ಬಿಜೆಪಿಯನ್ನು ಕೂಡ ಸೇರ್ಪಡೆಯಾದರು. ಇದು ಇಡೀ ಅಸ್ಸಾಂ ಕಾಂಗ್ರೆಸ್ ಅನ್ನ ಒಮ್ಮೆ ನಡುಗಿಸಿ ಬಿಡ್ತು. ಯಾಕೆ ಅಂತಂದ್ರೆ ಪ್ರದ್ಯುತ್ ಬೋರ್ಡೋಲೋಯಿ ಹಾಲಿ MP, ನೌಗಾಂವ್ ಕ್ಷೇತ್ರದಲ್ಲಿ 2ನೇ ಬಾರಿಗೆ ಆಯ್ಕೆಯಾದಂಥ MP, ಜೊತೆಗೆ ಕಾಂಗ್ರೆಸ್ನ ಪ್ರಭಾವಿ ನಾಯಕನೂ ಕೂಡ ಹೌದು. ಅಂತಹ ಒಬ್ಬ ಹಾಲಿ MP ಚುನಾವಣೆಗೆ ಇನ್ನು 20 ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿಯನ್ನ ಸೇರ್ತಾರೆ ಅಂತಂದ್ರೆ ಸಹಜವಾಗಿ ಇದು ಕಾಂಗ್ರೆಸ್ ಅನ್ನ ಬಹಳ ಒತ್ತಡಕ್ಕೀಡು ಮಾಡಿದೆ. ಹಾಗಾದ್ರೆ ಪ್ರದ್ಯುತ್ ಬೋರ್ಡೋಲೋಯಿ ಈ ರೀತಿಯಾದಂತಹ ನಿರ್ಧಾರ ಕೈಗೊಳ್ಳೋದಕ್ಕೆ ಏನು ಕಾರಣ? MP ಆಗಿದ್ದಂಥವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಯನ್ನ ಸೇರ್ಬೇಕು ಅಂತಂದ್ರೆ ಅವ್ರಿಗೆ ಬಿಜೆಪಿ ಅಂತಹದೇನು ಆಫರ್ ಕೊಡ್ತು, ಅಥವಾ ಕಾಂಗ್ರೆಸ್ನಲ್ಲಿ ಏನು ಎಡವಟ್ಟಾಯ್ತು ನೋಡೋದಾದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಇದೆಯಲ್ಲ, ಇದು ಗೊಂದಲದ ಗೂಡಾಗಿದೆ. ಪ್ರಿಯಾಂಕಾ ವಾದ್ರಾ ನೇತೃತ್ವದ ಸ್ಕ್ರೀನಿಂಗ್ ಕಮಿಟಿ ಏನಿದೆ, ಇವರು ಸ್ಥಳೀಯ ನಾಯಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇಲ್ಲ. ಅಂದ್ರೆ ಟಿಕೆಟ್ ಹಂಚಿಕೆಯಲ್ಲಿ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ಪಡಿಬೇಕಲ್ವಾ, ಅವರನ್ನೊಂದು ಮಾತು ಕೇಳೋದಿರುತ್ತಲ್ಲ, ಆದ್ರೆ ಅದನ್ನ ಮಾಡ್ತಾ ಇಲ್ಲ. ದೆಹಲಿಯಲ್ಲಿ ಕೂತ್ಕೊಂಡು ತನಗೆ ಯಾರು ಬೇಕೋ ಅವರಿಗೆ ಟಿಕೆಟ್ ಅನ್ನು ಹಂಚುವಂತಹ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಬರ್ತಾ ಇದೆ. ಮಿತ್ರರೇ, ಸಾಮಾನ್ಯವಾಗಿ ಈ ದೊಡ್ಡ ನಾಯಕರು ಇಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಏನಾಗುತ್ತೆ ಗೊತ್ತಾ, ಅವರಿಗೆ ಗ್ರೌಂಡ್ ರಿಯಾಲಿಟಿಯ ಬಗ್ಗೆ ಹೆಚ್ಚು
ಹೆಚ್ಚಾಗಿ ಅರಿವಿರೋದಿಲ್ಲ. ಅಂದರೆ ಅಸ್ಸಾಂನ ಚಿತ್ರಣ ಹೇಗಿದೆ, ಅಸ್ಸಾಂನಲ್ಲಿ ಏನಾಗ್ತಾ ಇದೆ, ಅಲ್ಲಿನ ರಾಜಕೀಯದ ಬಗ್ಗೆ ಹೆಚ್ಚು ಮಾಹಿತಿ ಇರೋದಿಲ್ಲ. ಇದಕ್ಕೆ ಅವ್ರು ಏನು ಮಾಡ್ತಾರೆ, ತನ್ನ ಸುತ್ತಲೂ ಇರುವಂತಹ ನಾಯಕರಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಆ ಸುತ್ತಲೂ ಇರುವಂತಹ ನಾಯಕರು ಯಾರು ಕೇಳಿದ್ರೆ ಈ ದೊಡ್ಡ ನಾಯಕರ ಹೊಗಳು ಬಟರೆ ಆಗಿರ್ತಾರೆ. ಅವರನ್ನೇ ಅವರು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಈಗ ಅಸ್ಸಾಂ ವಿಚಾರದಲ್ಲೂ ಕೂಡ ಆಗಿರೋದಿದೆ. ಈ ಅಸ್ಸಾಂನಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಉತ್ತರ ಪ್ರದೇಶದ ಕಾಂಗ್ರೆಸ್ನ MP ಆಗಿರುವಂತಹ ಇಮ್ರಾನ್ ಮಸೂದ್ನನ್ನ ಅಸ್ಸಾಂನ ಸ್ಕ್ರೀನಿಂಗ್ ಕಮಿಟಿಗೆ ನೇಮಕ ಮಾಡಿಕೊಂಡಿದ್ದಾರೆ. ಈ ಇಮ್ರಾನ್ ಮಸೂದ್ ಅಸ್ಸಾಂ ಟಿಕೆಟ್ ಹಂಚಿಕೆಯಲ್ಲಿ ಭಾರಿ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಅವ್ರು ಹೇಳಿದ್ದನ್ನೇ ಪ್ರಿಯಾಂಕಾ ವಾದ್ರಾ ಫೈನಲ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಸದ್ಯ ಬೋರ್ಡೊಲೋಯ್ ರಾಜೀನಾಮೆಗೂ ಕೂಡ ಇದು ಪರೋಕ್ಷವಾಗಿ ಕಾರಣ ಆಗಿದೆ. ಅದು ಹೇಗೆ ಕೇಳಿದ್ರೆ, ಅಸ್ಸಾಂನಲ್ಲಿ ಲಾಹೋರಿ ಘಾಟ್ ಅನ್ನುವಂತಹ ಒಂದು ವಿಧಾನಸಭಾ ಕ್ಷೇತ್ರ ಇದೆ. ಅಲ್ಲಿ ಹಾಲಿ MLA ಇರುವಂತಹದ್ದು ಕಾಂಗ್ರೆಸ್ನ ಆಸಿಫ್ ನಾಜರ್ ಅನ್ನುವಂಥವ್ರು. ಈ ಬೋರ್ಡೊಲೋಯ್ ಮನಸ್ಸಿನಲ್ಲಿ ಏನಿತ್ತು ಕೇಳಿದ್ರೆ, ಹಾಲಿ MLA ಆದಂತಹ ಆಸಿಫ್ ನಾಜರ್ಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಅವರು ಗೆಲ್ಲುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಹೀಗಾಗಿ ತನ್ನ ಬೆಂಬಲಿತ ಒಬ್ಬ ಅಭ್ಯರ್ಥಿಯ ಹೆಸರನ್ನ ಅವರು ಸೂಚಿಸಿದ್ರು. ಆದರೆ ಪ್ರಿಯಾಂಕಾ ವಾದ್ರಾ ನೇತೃತ್ವದ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಅದನ್ನು ಪರಿಗಣಿಸಲೇ ಇಲ್ಲ. ಇಮ್ರಾನ್ ಮಸೂದ್ ಒತ್ತಡ ಹಾಕಿ ಆಸಿಫ್ ನಾಜರ್ಗೆ ಟಿಕೆಟ್ ಫೈನಲ್ ಮಾಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಇದು ಬೋರ್ಡೊಲೋಯಿ ಅವರನ್ನ ವಿಪರೀತವಾಗಿ ಕೆರಳಿಸುತ್ತೆ. ಇದಾಗ್ತಿದ್ದ ಹಾಗೆ ಬೋರ್ಡೊಲೋಯಿ ಬಿಸ್ಪುರಾ ಕ್ಷೇತ್ರದಿಂದ ಟಿಕೆಟ್ ಅನ್ನ ಬಯಸಿದ್ರು ಅನ್ನುವಂತಹ ವರದಿಗಳು ಕೂಡ ಇದಾವೆ. ಆದರೆ ಕಾಂಗ್ರೆಸ್ನ ನಾಯಕರು ಏನು ತೇಪೆ ಹಚ್ಚುತ್ತಾರೆ ಅಂತಂದರೆ, ನೀವು ಹಾಲಿ MP ಇದ್ದೀರಿ, ನಿಮಗೆ ಟಿಕೆಟ್ ಕೊಟ್ಟು ನೀವು ಗೆದ್ದಿದ್ದೆ ಆದರೆ ನೀವು MP ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ. ನಮಗೆ ರಾಷ್ಟ್ರದ ರಾಜಕಾರಣ ಬಹಳ ಇಂಪಾರ್ಟೆಂಟ್, ನಮ್ಮ ಸಂಖ್ಯಾಬಲ ಅಲ್ಲಿ ಜಾಸ್ತಿ ಇರಬೇಕು, ಹೀಗಾಗಿ ನಿಮಗೆ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ಕೂಡ ತಿರಸ್ಕರಿಸಲಾಯ್ತಂತೆ. ಇದು ಬೋರ್ಡೊಲೋಯಿ ಅವರನ್ನ ಮತ್ತಷ್ಟು ಕೆರಳಿಸಿದೆ. ಹೀಗಾಗಿ ಅವರು ಏಕಾಏಕಿಯಾಗಿ ರಾಜೀನಾಮೆಯ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಅಸ್ಸಾಂನ ಪತ್ರಿಕೆಗಳು ವರದಿ ಮಾಡಿದವೆ. ಇತ್ತ ಕಡೆಯಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಫುಲ್ ಆಕ್ಟಿವ್ ಆಗಿದ್ದಾರೆ. ನಿಮಗೆಲ್ಲ ಗೊತ್ತು, ಈ ಹಿಂದೆ ಭೂಪೇನ್ ಬೋರಾ ವಿಚಾರದಲ್ಲೂ ಕೂಡ ಹೀಗೆ ಆಗಿತ್ತು. ಭೂಪೇನ್ ಬೋರಾ ಅಸ್ಸಾಂ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ. ಅವರು ಸಹ ಈ ಇಮ್ರಾನ್ ಮಸೂದ್ನನ್ನ ಸ್ಕ್ರೀನಿಂಗ್ ಕಮಿಟಿಗೆ ತರ್ತಿದ್ದ ಹಾಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಸ್ಸಾಂ ಕಾಂಗ್ರೆಸ್ ಕಂಪ್ಲೀಟ್ ಆಗಿ ಮುಸ್ಲಿಂ ಓಲೈಕೆಯಲ್ಲಿ ಮುಳುಗಿ ಹೋಗ್ತಾ ಇದೆ. ಹೀಗಾಗಿದ್ದೇ ಆದರೆ ಅಸ್ಸಾಂನಲ್ಲಿ ಹಿಂದೂಗಳ ವೋಟ್ ಬರೋದಿಲ್ಲ, ಹಿಂದೂಗಳ ವೋಟ್ ಬರದೇ ಇದ್ರೆ ಅಸ್ಸಾಂನಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಭೂಪೇನ್ ಬೋರಾ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ಅಸ್ಸಾಂ ಕಾಂಗ್ರೆಸ್ನ ಹಾಲಿ ಅಧ್ಯಕ್ಷರಾಗಿರುವಂತಹ ಗೌರವ್ ಗೊಗೊಯ್ ಭೂಪೇನ್ ಬೋರಾ ಮಾತನ್ನ ಯಾವುದೇ ರೀತಿಯಲ್ಲೂ ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಹೀಗಾಗಿ ಭೂಪೇನ್ ಬೋರಾ ಆ ತಕ್ಷಣವೇ ರಾಜೀನಾಮೆಯನ್ನ ಕೊಟ್ಟು ನಂತರದಲ್ಲಿ ಬಿಜೆಪಿಯನ್ನ ಸೇರ್ಕೊಂಡಿದ್ದಾರೆ. ಈಗ ಹಾಲಿ MP ಪ್ರದ್ಯುತ್ ಬೋರ್ದೊಲೋಯಿ ಅವರ ಸರದಿ. ಇಲ್ಲಿ ಕೇವಲ ಬೋರ್ದೊಲೋಯಿ ಮಾತ್ರ ಬಿಜೆಪಿಯನ್ನು ಸೇರಿಲ್ಲ, ಅವರ ಜೊತೆಗೆ ಅಸ್ಸಾಂ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿರುವಂತಹ ನವಜೀತ್ ತಾಲೂಕ್ದಾರ್ ಕೂಡ ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ದಾರೆ. ನಿಮಗೆ ನೆನಪಿರಲಿ, ಅಸ್ಸಾಂನಲ್ಲಿ ಚುನಾವಣೆಗೆ ಇನ್ನು ಕೇವಲ 20 ದಿನಗಳು ಮಾತ್ರ ಬಾಕಿ ಇದ್ದಾವೆ. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪಕ್ಷಾಂತರ ಇದೆಯಲ್ಲ, ಅಸ್ಸಾಂ ಕಾಂಗ್ರೆಸ್ ಅನ್ನ ನಲುಗಿಸಿ ಬಿಟ್ಟಿದೆ. ಮಿತ್ರರೇ, ಪ್ರಿಯಾಂಕಾ ವಾದ್ರಾ ಈ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ. ಹೀಗಾಗಿ ಅವರು ತನ್ನದೇ ಆದಂತಹ ಒಂದು ಟೀಮನ್ನು ರಚಿಸಿಕೊಂಡು ಅಸ್ಸಾಂ ಚುನಾವಣೆಯನ್ನ ಶತಾಯಗತಾಯ ಗೆಲ್ಲಬೇಕು ಅಂತ ಸಾಕಷ್ಟು ಪರಿಶ್ರಮ ಹಾಕ್ತಾ ಇದ್ದಾರೆ. ಆದರೆ ಅಸ್ಸಾಂ ಕಾಂಗ್ರೆಸ್ನ ನಾಯಕರು ಮಾತ್ರ ಒಬ್ರು ಹೇಳಿದ್ದನ್ನು ಒಬ್ರು ಕೇಳ್ತಾ ಇಲ್ಲ. ಹೊರಗಿನ ನಾಯಕರನ್ನ ಅವರು ಸುತಾರಾಮ್ ಇಷ್ಟಪಡ್ತಾ ಇಲ್ಲ. ಇದರ ಜೊತೆಗೆ ಅಸ್ಸಾಂನ ಕಾಂಗ್ರೆಸ್ಗೆ ಬಹಳ ದೊಡ್ಡ ಡ್ಯಾಮೇಜ್ ಆಗಿದ್ದೇನು ಗೊತ್ತಾ? ಅಲ್ಲಿ 2025ರಲ್ಲಿ ಅಸ್ಸಾಂ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಗೌರವ್ ಗೊಗೊಯ್ ಅವರನ್ನ ತರ್ತಾರೆ. ಇವರು ಮಾಜಿ ಮುಖ್ಯಮಂತ್ರಿ ತರುಣ್ ಗೊಗೊಯ್ ಅವರ ಪುತ್ರ, ಜೊತೆಗೆ ಕಾಂಗ್ರೆಸ್ನ ಸಂಸದ ಕೂಡ ಹೌದು. ಹಾಗೆ ರಾಹುಲ್ ಗಾಂಧಿ ಅವರ ಅತ್ಯಂತ ಆಪ್ತ ಸರ್ಕಲ್ನಲ್ಲಿರುವಂತಹ ನಾಯಕ. ಈ ಗೌರವ್ ಗೊಗೊಯ್ ಹೇಗೆ ಅಂತಂದ್ರೆ, ಅಸ್ಸಾಂನಲ್ಲಿ ಎಲ್ಲದೂ ಕೂಡ ನಾನು ಹೇಳಿದ್ದೇ ನಡಿಬೇಕು, ನಾನೇ ಸುಪ್ರೀಂ ಅನ್ನುವಂತಹ ಮನಸ್ಥಿತಿಯ ನಾಯಕ. ಇದರ ಜೊತೆಗೆ ಇನ್ನೊಂದೇನಾಗಿದೆ ಗೊತ್ತಾ, ಈ ಗೌರವ್ ಗೊಗೊಯ್ ಸುತ್ತಲೂ ಕೂಡ ಅಸ್ಸಾಂನಲ್ಲಿ ಒಂದು ಟೀಮ್ ಇದೆ. ಆ ಸರ್ಕಲ್ನಲ್ಲಿರುವಂತಹ ವ್ಯಕ್ತಿಗಳು ಹೇಳಿದ ಮಾತನ್ನ ಮಾತ್ರ ಗೌರವ್ ಗೊಗೊಯ್ ಕೇಳ್ತಾ ಇದ್ದಾರೆ. ಇದು ಅಸ್ಸಾಂನ ಹಿರಿಯ ಕಾಂಗ್ರೆಸ್ ನಾಯಕರಿಗೆ ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರವನ್ನು ಗಮನಿಸಬೇಕು. ಇವತ್ತು ಪ್ರದ್ಯುತ್ ಬೋರ್ದೊಲೋಯ್ ಅವರು ಬಿಜೆಪಿಯನ್ನ ಸೇರ್ಪಡೆಗೊಂಡ್ರಲ್ಲ, ಇದೇನೋ ಪೂರ್ವ ನಿರ್ಧಾರಿತ ಅಲ್ಲ, ತತ್ಕ್ಷಣದಲ್ಲಿ ಆದಂತಹ ಡೆವಲಪ್ಮೆಂಟ್. ಕಾಂಗ್ರೆಸ್ ಅವರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಅದು ಹೇಗೆ ಕೇಳಿದ್ರೆ, ಅವರ ಕ್ಷೇತ್ರದ ಚಿತ್ರಣವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಪ್ರದ್ಯುತ್ ಬೋರ್ದೊಲೋಯ್ ನೌಗಾಂವ್ ಕ್ಷೇತ್ರದ MP. ಇವರು 2019ರಲ್ಲೂ ಗೆದ್ದಿದ್ರು, 2024ರಲ್ಲೂ ಕೂಡ ಗೆದ್ದಿದ್ದಾರೆ. ಅಸ್ಸಾಂನಲ್ಲಿ 2024ರಲ್ಲಿ ಕಾಂಗ್ರೆಸ್ ಗೆದ್ದಿರುವಂತಹದ್ದೇ 3 ಲೋಕಸಭಾ ಕ್ಷೇತ್ರ, ಅದರಲ್ಲಿ ನೌಗಾಂವ್ ಕೂಡ ಒಂದು. ಈ ನೌಗಾಂವ್ ಇದೆಯಲ್ಲ, ಇದು ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಭದ್ರಕೋಟೆ. ಈ ನೌಗಾಂವ್ ಜಿಲ್ಲೆಯಲ್ಲಿ 56% ಮುಸ್ಲಿಮರಿದ್ದಾರೆ, 42% ಮಾತ್ರ ಹಿಂದೂಗಳಿರುವಂತಹದ್ದು. ಹೀಗಾಗಿ ಬೋರ್ದೊಲೋಯಿಗೆ ಈ ನೌಗಾಂವ್ ಕ್ಷೇತ್ರ ಬಹಳ ಸೇಫ್ ಆಗಿತ್ತು. ಅವರು ಇನ್ನೂ 2 ಬಾರಿ ಅಥವಾ 4 ಬಾರಿ ಗೆಲ್ಲುವಂತಹ ಅವಕಾಶ ಇದ್ದಂತಹ ಕ್ಷೇತ್ರ. ಅಂತಹದ್ರಲ್ಲಿ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಅವರಿಗೇನೋ ಅವಮಾನ ಆಗಿದೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ.
ಮಿತ್ರರೇ, ಈ ಅಸ್ಸಾಂನ ರಾಜಕಾರಣವನ್ನು ನೋಡಿದ್ರೆ ಅದು ಕಾಂಗ್ರೆಸ್ಗೆ ಹೇಳಿ ಮಾಡಿಸಿದಂಥ ರಾಜ್ಯ ಆಗಿತ್ತು. ಯಾಕೆ ಕೇಳಿದ್ರೆ ಅಲ್ಲಿ ಮುಸ್ಲಿಮರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅಲ್ಲಿ ಕಾಂಗ್ರೆಸ್ ಸ್ವಲ್ಪ ಬೇಸಿಕ್ ಸೆನ್ಸ್ ಅನ್ನು ಉಪಯೋಗಿಸಿ ರಾಜಕಾರಣ ಮಾಡಿದ್ದೇ ಆಗಿದ್ರೆ ಅಸ್ಸಾಂನಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಗೆಲ್ತಾನೆ ಇರ್ತಾ ಇತ್ತು. ಆದರೆ ಸ್ಥಳೀಯವಾಗಿ ಕೆಲವೊಂದನ್ನ ಮ್ಯಾನೇಜ್ ಮಾಡದ ಕಾರಣದಿಂದಾಗಿ ಈ ಪರಿಸ್ಥಿತಿ ಬಂದಿದೆ. ಮುಖ್ಯವಾಗಿ ಈ ಹಿಂದೆ ಇದೇ ರೀತಿಯ ಘಟನೆಯಲ್ಲಿ ಹಿಮಂತ ಬಿಸ್ವಾ ಶರ್ಮಾರಂತಹ ಒಬ್ಬ ಪ್ರಭಾವಿ ನಾಯಕನನ್ನ ಕಾಂಗ್ರೆಸ್ ಕಳೆದುಕೊಳ್ತು. ಈಗ ಅಳಿದುಳಿದ ಕಾಂಗ್ರೆಸ್ ನಾಯಕರನ್ನ ಕೂಡ ಕಳೆದುಕೊಳ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಅಸ್ಸಾಂನಲ್ಲಿ ಕಾಂಗ್ರೆಸ್ ಕೇವಲ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಅಸ್ಸಾಂನಲ್ಲಿ AIUDF ಇದೆ. ಬದ್ರುದ್ದೀನ್ ಅಜ್ಮಲ್ ಅದರ ನಾಯಕ. ಈ ಕಾಂಗ್ರೆಸ್ ಏನ್ ಮಾಡ್ತು ಗೊತ್ತಾ, ಈ AIUDF ಜೊತೆಗೆ ಈ ಹಿಂದೆ ಕೈ ಜೋಡಿಸ್ತು. ಇದರಿಂದಾಗಿ ಮುಸ್ಲಿಂ ವೋಟ್ ಬ್ಯಾಂಕ್ ನನ್ನ ಜೊತೆಗೆ ಬರುತ್ತೆ ಎನ್ನುವಂತಹದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿತ್ತು. ಆದರೆ 2021 ಚುನಾವಣೆಯಲ್ಲಿ ಮುಸ್ಲಿಂ ವೋಟ್ ಬ್ಯಾಂಕ್ ಏನೋ ಕಾಂಗ್ರೆಸ್ ಕಡೆಗೆ ಬಂತು. ಆದರೆ ಹಿಂದೂಗಳ ಮತ ಇದೆಯಲ್ಲ, ಅದು ಸಾಲಿಡ್ ಆಗಿ BJP ಕಡೆಗೆ ಶಿಫ್ಟ್ ಆಯಿತು. ಈಗ AIUDF ಕೂಡ ಕಾಂಗ್ರೆಸ್ ಅನ್ನ ಕೈ ಬಿಟ್ಟಿದೆ. ಅವರ ಮೈತ್ರಿ ಮುರಿದು ಹೋಗಿದೆ. ಇಬ್ಬರೂ ಕೂಡ ಬೇರೆ ಬೇರೆಯಾಗಿ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ, ಒಂದು ಕಡೆ ಹಿಂದೂ ವೋಟ್ಗಳೂ ಇಲ್ಲ, ಇನ್ನೊಂದು ಕಡೆ ಮುಸ್ಲಿಂ ವೋಟ್ಗಳೂ ಇಲ್ಲ. ಹೀಗಾಗಿ ಅಸ್ಸಾಂನಲ್ಲಿ ಕಾಂಗ್ರೆಸ್ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಟ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಚುನಾವಣೆ ಸಂದರ್ಭದಲ್ಲೇ ಹಾಲಿ MP ಮತ್ತು ಪ್ರಭಾವಿ ನಾಯಕ ಪಕ್ಷವನ್ನು ತೊರೆದಿರುವಂತಹದ್ದು ಕಾಂಗ್ರೆಸ್ ಅನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.